ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ರಜಿಸ್ಟ್ರೋದಲ್ಲ ನಿಟ್ಟಿನಲ್ಲಿ ಮೈಸೂರು ಸಾಮಾಜಿಕ ಸಹಕಾರ ಸಂಸ್ಥೆ ಚುನಾವಣೆ ಆಯಿತು. ಅಡ್ಡದಾರಿಗಳ ಮುಖಾಂತರ ಒಂದು 3-4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುತ್ತದೆ ಬಿಟ್ಟರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅಂದರೆ ಸಹಕಾರಿ ಬಂಧುಗಳು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ತಲೆ ಬಾಗಲೇಬೇಕು. ರಜಿಸ್ಟ್ರೋದ್ರ ಮತ್ತು ನಮ್ಮ BJP ವಿಜಯೇಂದ್ರವರ ಸಹಕಾರದಿಂದ ಇವತ್ತು ಮೈಸೂರು ಮತ್ತು ಸಾಮಾಜಿಕ ಸಹಕಾರ ಎಲ್ಲ ಆಡಳಿತ ನಿರ್ದಿಷ್ಟ ಮಂಡಳಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ MLAಗಳು ಈಗ ಹೊಸಪೇಟೆ MLA ಆಗಿರ್ಬೋದು, ನಮ್ಮ ಮುಂಡಪೇಟೆ MLA ಆಗಿರ್ಬೋದು, ಚಾಮರಾಜನಗರ MLA ಆಗಿರ್ಬೋದು, ಮಾಜಿ MLAಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಸಹ ಸ್ಪರ್ಧೆ ಮಾಡಿದ್ದು ಕೂಡಲೇ ನಂತರದಿಂದ ಒಂದು ಅವರಿಗೆ ಜೀವನ ಸಿಕ್ಕಿದೆ ಅನ್ನೋ ರೀತಿ ಅವರು ಗೆದ್ದಿದ್ದಾರೆ. ಕಾರಣ ಅದನ್ನು ಸಹ ವಾಮ ಮಾರ್ಗದಿಂದ ಅವರು ಗೆಲುವನ್ನು ಪಡ್ಕೊಂಡು ಪ್ರಾಮಾಣಿಕವಾಗಿ ಸರ್ಕಾರ ಕಾಯ್ದೆ ಏನಿರುತ್ತೆ ಅವ್ರ ಪ್ರಕಾರ ಚುನಾವಣೆಯನ್ನು ಮಾಡಿದರೆ ಅವರಿಗೆ ಭಾರಿ ಮುಖವನ್ನು ಬದಲಾಗುತ್ತೆ. ಮತ್ತು ಸಿದ್ದರಾಮಯ್ಯ ಆ ಮುಖವನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಅವರು ವಾಮ ಮಾರ್ಗದಿಂದ ಅಡ್ಡ ಮಾರ್ಗದಿಂದ 1 ವರ್ಷದ ಒಳಪಟ್ಟು ಸಹಕಾರ ಸಂಘಗಳಿಗೂ ಸಹ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಅಧಿಕಾರವನ್ನು ಪಡೆದಿಲ್ಲ, ಗೆಲ್ಲಿಸ್ಕೊಳ್ಳೋ ಕಡೆ ಹೊರಟಿದ್ದಾರೆ. ಅವರಿಗೆ ಅದರಲ್ಲಿ ಯಶಸ್ವಿ ಆಗುವಂಥ ನೀವೇ ಫಲಿತಾಂಶವನ್ನು ನೋಡಿದ್ದೀರ. ಅನಿಲ್ ಚಿಕ್ಕಮಾಜಿ ಅವರು ಏನೆಲ್ಲ ಕೊರೋನಾ ಕ್ಷೇತ್ರ ಏನೋ ನಾನೊಬ್ಬ ಸಾಮಾನ್ಯನಾಗಿ ಮೈಸೂರಿನಲ್ಲಿ ಏನೆಲ್ಲ ಮಾಡಿದರು. ಆದರೂ ಸಹ ಸಹಕಾರಿ ಬಂಧುಗಳು ಹರೀಶ್ ಗೌಡರು ಮತ್ತು ನಮ್ಮ ವಿಜಯೇಂದ್ರ ಅವರ ಸಹಭಾಗಿತ್ವದ ಈ ಚುನಾವಣಾ ಇದಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನು ಒಂದು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳ ಯೋಜನೆಗಳು ಮತ್ತು ಅವರ ನಿರ್ದೇಶನಗಳು ಯಾವ ರೀತಿ ತೆಗೆದುಹಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಅವರು ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳವರೆಗೂ ಸಹ ಒಳ್ಳೆಯ ಆಡಳಿತವನ್ನು